ಇನ್ನು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಇನ್ನೂ ಕೂಡ ಕುತೂಹಲ ಕೆಳಿಸ್ತಾ ಇದೆ. ಈಗಾಗಲೇ ಅನಂತಕುಮಾರ್ ಹೆಗಡೆ ಕಾಗೇರಿ ನಡುವೆ ಭಾರಿ ಪೈಪೋಟಿ ಇದೆ. ಇದರ ಜೊತೆಗೆ ಬೇರೆ ಬೇರೆಯವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಏನಾಗ್ಬೋದು ಅನ್ನುವಂಥ ವಿಚಾರವನ್ನು ನೋಡಿದ್ರೆ ಅನಂತಕುಮಾರ್ ಹೆಗಡೆ ಮತ್ತು ಕಾಗೇರಿ ನಡುವೆ ಪೈಪೋಟಿ ಇದೆ. ಅವರು ಕೂಡ ಟ್ರೈ ಮಾಡ್ತಿದ್ದಾರೆ. ಅನಂತಕುಮಾರ್ ಜೊತೆಗೆ ರಾಧಾ ಮೋಹನ್ ದಾಸ್ ಕೆಲ ದಿನಗಳ ಹಿಂದೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಧಾ ಮೋಹನ್ ದಾಸ್ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ಕೂಡ ಹೌದು. ಅವರೀಗ ಅನಂತಕುಮಾರ್ ಹೆಗಡೆ ಅವರ ಜೊತೆಗೆ ಮಾತನಾಡಿದ್ದಾರೆ 2-3 ದಿನಗಳ ಹಿಂದೆ. ಅನಂತಕುಮಾರ್ ಹೆಗಡೆ ಪರ RSS ಪ್ರಮುಖರು ಬ್ಯಾಟಿಂಗನ್ನು ಮಾಡ್ತಿದ್ದಾರೆ. ಇನ್ನು ಚುನಾವಣೆ ಪ್ರಚಾರ ನಡೆಸ್ತಾ ಇರುವಂಥ ಅನಂತಕುಮಾರ್ ಹೆಗಡೆ ಅವರ ಜೊತೆಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಪ್ರಯೋಗ ಬೇಡ ಎಂದು ಸಂಘದ ನಾಯಕರು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಘಟಕಕ್ಕೆ RSS ಪ್ರಮುಖರ ಸೂಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಇನ್ನೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇದ್ರ ಜೊತೆಗೆ ಬೇರೆ ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಅತ್ತ ಕಾಗೇರಿ ಅವರು ಕೂಡ ಈಗಾಗಲೇ ಟಿಕೆಟ್ಗೆ ಟ್ರೈ ಮಾಡ್ತಿದ್ದಾರೆ. ಅವರು ಕೂಡ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅನಂತಕುಮಾರ್ ಜೊತೆಗೆ ಈಗಾಗಲೇ ರಾಧಾ ಮೋಹನ್ ದಾಸ್ ಅವರು ಕೂಡ ಮಾತನಾಡಿದ್ದಾರೆ. ಅವ್ರ ಜೊತೆಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂತ ನೋಡಬೇಕು. ಇದರಲ್ಲಿ ಟಿಕೆಟ್ ತುಂಬ ಕುತೂಹಲ ಮೂಡಿಸಿದೆ. ಈಗಾಗಲೇ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ನೇರವಾಗಿ ಉಗ್ರವಾಗಿ ಮಾತನಾಡುವಂಥ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಸಿಗತ್ತಾ ತಪ್ಪತ್ತಾ ಎಲ್ಲ ಚರ್ಚೆಗಳಿರುವಂಥ ಸಮಯದಲ್ಲೇ ಈಗಾಗಲೇ ಬಂಡಾಯದ ಬಿಸಿ ಬಿಜೆಪಿಗೂ ಕೂಡ ತರ್ತಾ ಇದೆ. ಹೀಗಾಗಿ ಈ ಬಂಡಾಯದ ಬಿಸಿಯ ನಡುವೆ ಮತ್ತೊಂದಿಷ್ಟು ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮುಂದಾಗತ್ತಾ ಅದಿರುವಂಥ ಪ್ರಶ್ನೆ. ಟಿಕೆಟ್ ಮೇಲೆ ಕಾಗೇರಿ ಕೂಡ ಕಣ್ಣಿಟ್ಟಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆಗೆ ಪ್ರಮುಖ ನಾಯಕರ ಚರ್ಚೆ 4 ದಿನಗಳ ಹಿಂದೆ ಅವರು ಕೂಡ ಮಾತನಾಡಿದ್ದಾರೆ. ಕೇಂದ್ರ ನಾಯಕರು ಅತ್ತ ಕಾಗೇರಿ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇದೆ. ಇತ್ತ ಅನಂತಕುಮಾರ್ ಹೆಗಡೆ ಕೂಡ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಬಿರುಸಿನ ಪ್ರಚಾರದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡಿದಾದ್ರೆ ಮುಂದೆ ಏನಾಗುತ್ತೆ ನೋಡಬೇಕಾಗುತ್ತೆ. ಅಫ್ಕೋರ್ಸ್ ಈಗ ಬಹುಶಃ ಈ ಅನಂತಕುಮಾರ್ ಹೆಗಡೆ ಟಿಕೆಟ್ ಸಿಗತ್ತಾ ಸಿಗಲ್ವಾ ಅನ್ನುವಂಥ ಚರ್ಚೆ ಬಹುದೊಡ್ಡ ಕುತೂಹಲವನ್ನು ಬಿಜೆಪಿ ಪಾಳ್ಯದೊಳಗಡೆ ಈಗ ಮೂಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಕಿರಣ್, ಈಗ ಬಹುಶಃ ಈಶ್ವರಪ್ಪನವರ ಬಂಡಾಯ ಆದ ಬಳಿಕ ಹಿಂದುತ್ವವಾದಿ ಅಥವಾ ಹಿಂದುತ್ವದ ಪೋಸ್ಟರ್ ಬಾಯ್ಸ್ ಅಂತ ಯಾರ್ಯಾರಿದ್ದಾರೆ, ಪ್ರತಾಪ್ ಸಿಂಹ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಈಗ ಅನಂತಕುಮಾರ್ ಹೆಗಡೆ ಅವರ ಟಿಕೆಟ್ ಕಟ್ ಮಾಡುವಂಥ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಬಹುದೊಡ್ಡವಾಗಿ ಚರ್ಚೆ ಮಾಡ್ತಾ ಇದೆ. ಅತ್ತ ಬಿಜೆಪಿ ಎಲ್ಲ ಘಟನೆ ಆದ ಬಳಿಕ ಆ ಒಂದು ಪ್ರೆಷರಲ್ಲೂ ಕೂಡ ಇದೆ ಬಿಜೆಪಿ. ಹೀಗಾಗಿ ಅನಂತಕುಮಾರ್ ಹೆಗಡೆಗೆ ಮತ್ತೆ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆ ಸಂಘದ ಪ್ರಮುಖರು ಕೂಡ ಈಗಾಗಲೇ ಅನಂತಕುಮಾರ್ ಹೆಗಡೆ ಪರ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ಬೋದು ಉತ್ತರ ಕನ್ನಡದ ಟಿಕೆಟ್ ಅನ್ನೋದು ಬಿಜೆಪಿ ಪಾಳ್ಯದಲ್ಲಿ ಅತ್ಯಂತ ಕುತೂಹಲವನ್ನು ಮೂಡಿಸ್ತಾ ಇದೆ. ಏನು ನಡೀತಾ ಇದೆ ಬಿಜೆಪಿ ಪಾಳ್ಯದಲ್ಲಿ ಕಿರಣ್? ಖಂಡಿತ ಪ್ರಮೋದ್, ಈಗ ಉತ್ತರ ಕನ್ನಡ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಅನ್ನುವಂಥ ವಿಚಾರವಷ್ಟೇ ಈಗ ಬಿಜೆಪಿಯಲ್ಲಿ ಸದ್ಯಕ್ಕೆ ಕೇಂದ್ರೀಕೃತವಾಗಿರುವಂಥ ವಿಚಾರ. ಯಾಕೆಂದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನಿರಾಕರಿಸಲ್ಪಟ್ಟರೆ ಅದು ಬಹಳ ದೊಡ್ಡದಾದಂಥ ಒಂದು ಚರ್ಚೆಗೂ ಕೂಡ ಕಾರಣವಾಗುವಂಥ ಒಂದು ಸಾಧ್ಯತೆಗಳಿವೆ. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಕೊಡಬೇಕೋ ಬೇಡವೋ ಅನ್ನೋ ಒಂದು ವಿಚಾರದ ಬಗ್ಗೆ ಇನ್ನೂ ಕೂಡ ಬಿಜೆಪಿ ನಾಯಕರು ಚರ್ಚೆಯನ್ನು ಮುಂದುವರಿಸಿದ್ದಾರೆ ಮತ್ತು ಸ್ಥಳೀಯ ಅಭಿಪ್ರಾಯವನ್ನು ಪಡೆಯುವಂಥ ಒಂದು ಕೆಲಸ ಕೂಡ ಬಿಜೆಪಿಯಲ್ಲಿ ಆಗ್ತಾ ಇದೆ. ಒಂದು ಹಂತದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೆ ಮುಂದುವರಿಸಬೇಕನ್ನುವಂಥ ಒಂದು ಚರ್ಚೆ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ತೀವ್ರವಾದಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಲ್ಲೂ ಕೂಡ ನಾನು ಆಕಾಂಕ್ಷಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ಕೊಳ್ಳದೇ ಇದ್ರೂ ಕೂಡ ಟಿಕೆಟ್ ಪಡೆಯುವಂಥ ನಿಟ್ಟಿನಲ್ಲಿ ಬೇಕಾದಂಥ ಪ್ರಯತ್ನಗಳೇನಿದೆ ಅದೆಲ್ಲವನ್ನೂ ಕೂಡ ಸೈಲೆಂಟ್ ಆಗಿಯೇ ಕೂಡ ಕಾಗೇರಿ ಅವರು ಮುಂದುವರಿಸ್ತಾ ಇದ್ದಾರೆ. ಇದರ ಜೊತೆಗೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಕೂಡ ಈ ನಿಟ್ಟಿನಲ್ಲಿ ಚರ್ಚೆಯಲ್ಲಿದೆ. ನಿನ್ನೆಯಷ್ಟೇ ಪುತ್ತೂರಿನಲ್ಲಿ ಹೇಳಿಕೆ ಕೊಟ್ಟಿರುವಂಥ ಸೂಲಿಬೆಲೆ ಟಿಕೆಟನ್ನು ಕೊಟ್ಟರೆ ನಾನು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಟ್ರಯಾಂಗಲ್ ಫೈಟ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ನ ವಿಚಾರದಲ್ಲಿ ಇದೆ. ಇಲ್ಲಿ ಸಂಘ ಪರಿವಾರದ ಮುಖಂಡರು ಅನಂತಕುಮಾರ್ ಹೆಗಡೆ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಬ್ಬರ ಜೊತೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಪ್ರಮೋದ್. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಈ ಬಾರಿ ಕೂಡ ಯಾವುದೇ ಪ್ರಯೋಗಗಳನ್ನು ಮಾಡೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಬಿಜೆಪಿ ವರಿಷ್ಠರಿಗೆ ಉತ್ತರ ಕನ್ನಡ ಜಿಲ್ಲಾ ಸಂಘದ ಪ್ರಮುಖರಿಂದ ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತದೆ. ಹಾಗಾಗಿ ಕೊನೆ ಕ್ಷಣದವರು ಕೂಡ ಈ ಕುತೂಹಲ ಇನ್ನೂ ಕೂಡ ಇದೆ. ಅನಂತಕುಮಾರ್ ಹೆಗಡೆ ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಮತ್ತು ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅವರ ಒಂದು ಚುನಾವಣಾ ಪ್ರಚಾರದ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಮುಂದುವರಿಸಿರುವಂಥ ಚುನಾವಣಾ ಪ್ರಚಾರದ ಶೈಲಿಯನ್ನು ಗಮನಿಸಿದರೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಕಂಡು ಬರ್ತದೆ. ಮತ್ತೊಂದು ಕಡೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲೇ ನಡೆದುಕೊಳ್ತಾ ಇದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಕಾಗೇರಿ ಆರಂಭಿಸಿದ್ದಾರೆ. ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿರುವಂಥ ವಿಚಾರಗಳನ್ನು ಕೂಡ ಹಂಚಿಕೊಳ್ಳೋದಕ್ಕೆ ಕಾಗೇರಿ ಆರಂಭಿಸಿದ್ದಾರೆ. ಹೀಗಾಗಿ ಕಾಗೇರಿಯವರು ಕೂಡ ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲೇ ಈಗ ಕ್ಷೇತ್ರದಲ್ಲಿ ಓಡಾಟವನ್ನು ಶುರು ಮಾಡಿದ್ದಾರೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ವರ್ಸಸ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಎರಡೂ ಮಧ್ಯೆ ಈಗ ಟಿಕೆಟ್ನ ಒಂದು ಅಂತಿಮ ಕುತೂಹಲ ಉಳ್ಕೊಂಡಿದೆ ಪ್ರಮೋದ್. ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.